ಒಂದೂರಲ್ಲಿ ಒಬ್ಬ ಸಾಧು. ಅವನು ದೇವರಲ್ಲಿ ತುಂಬಾ ಭಕ್ತಿ ಇಟ್ಟುಕೊಂಡಿದ್ದ. ದೇವರ ಧ್ಯಾನ ತಪಸ್ಸು ಮಾಡುತ್ತಾ ಜೀವನ ಕಳೆಯುತ್ತಿದ್ದ. ಒಂದಿನ ಮರದ ಕೆಳಗಡೆ ತಪಸ್ಸಿಗೆ ಅಂತ ಕೂತುಕೊಂಡಿದ್ದ. ಜೋರಾಗಿ ಪ್ರಳಯ ಬರೋಕೆ ಶುರುವಾಯಿತು. ಜನ ಆ ಕಡೆಯಿಂದ ಈ ಕಡೆಗೆ ಗಾಬರಿಯಿಂದ ಓಡಾಡಲು ಶುರು ಮಾಡುತ್ತಾರೆ. ಅಷ್ಟು ಜನರಲ್ಲಿ ಒಬ್ಬ ವ್ಯಕ್ತಿ ಹೇಳುತ್ತಾರೆ ಅವರನ್ನ ನೋಡಿ. ಅವರ ಹತ್ರ ಬಂದು, ಸ್ವಾಮಿಗಳೇ, ಆ ಕಡೆಯಿಂದ ತುಂಬಾ ಜೋರಾಗಿ ನೀರು ಹರಿದು ಬರುತ್ತಿದೆ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ, ನಮ್ಮ ಜೊತೆ ನೀವು ಬನ್ನಿ, ನಿಮ್ಮ ಜೀವವನ್ನು ಕಾಪಾಡಿಕೊಳ್ಳಿ ಅಂತ ಹೇಳುತ್ತಾನೆ. ಸಾಧು ಅದಕ್ಕೆ ಏನು ಹೇಳುತ್ತಾರೆ ಗೊತ್ತಾ? ನನಗೇನೂ ಆಗಲ್ಲ ಮಗು, ನಾನು ದೇವರ ತಪಸ್ಸು ಮಾಡುತ್ತೀನಿ, ಪ್ರತಿದಿನ ನಾನು ದೇವರ ಧ್ಯಾನವನ್ನು ಮಾಡುತ್ತೀನಿ, ನನಗೆ ಏನೂ ಆಗಲ್ಲ, ದೇವರು ನನ್ನ ಕಾಪಾಡ್ತಾರೆ, ನನ್ನಲ್ಲಿ ಆ ವಿಶ್ವಾಸವಿದೆ, ದೇವರ ಮೇಲೆ ನಂಬಿಕೆ ಇದೆ ಅಂತ ಸಾಧು ಹೇಳುತ್ತಾರೆ. ಆಗ ಆ ಮನುಷ್ಯ ಅಲ್ಲಿಂದ ಓಡಿ ಹೋಗುತ್ತಾನೆ. ನೀರು ಸಾಧುಗಳ ಹತ್ರ ಬರುತ್ತದೆ. ಆದರೂ ಸಾಧು ಅಲ್ಲಗಾಡದೆ ಅಲ್ಲೇ ಕೂತಿರ್ತಾರೆ. ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ. ಆದರೂ ಸ್ವಾಮೀಜಿ ಅಲ್ಲಗಾಡದೆ ಅಲ್ಲೇ ಕೂತಿರ್ತಾರೆ. ಅಲ್ಲಿ ಮತ್ತೊಬ್ಬ ಮನುಷ್ಯ ಬರ್ತಾನೆ. ಸ್ವಾಮೀಜಿ, ನಾವೆಲ್ಲ ದೋಣಿಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆ, ನಮ್ಮ ದೋಣಿಯಲ್ಲಿ ಇನ್ನೂ ಜಾಗ ಇದೆ, ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಜನ ಕೇಳುತ್ತಾರೆ. ಆಗ ಸಾಧು, ಇಲ್ಲ, ನೀವು ಹೋಗಿ, ನನಗೆ ದೇವರು ಕಾಪಾಡುತ್ತಾನೆ. ದೋಣಿ ಕೂಡ ಅಲ್ಲಿ ಇದ್ದವರನ್ನ ಕರೆದುಕೊಂಡು ಹೋಗುತ್ತದೆ. ಸಮಯ ಇನ್ನಷ್ಟು ಮೀರಿ ಹೋಗುತ್ತಿದೆ. ನೀರು ಸಾಧುವಿನ ಹತ್ತಿರ ಬರುತ್ತೆ. ಅಲ್ಲಿಗೆ ಜನರನ್ನು ಕಾಪಾಡೋಕೆ ಅಂತ ಒಂದು ಹೆಲಿಕಾಪ್ಟರ್ ಬರುತ್ತೆ. ಸಾಧು ಹತ್ತಿರ ಬಂದು, ಸ್ವಾಮಿ, ಇದು ಕೊನೆಯ ಹೆಲಿಕಾಪ್ಟರ್, ಈ ಹಗ್ಗವನ್ನು ಹಿಡ್ಕೊಳ್ಳಿ ಅಂತ ಒಂದು ದೊಡ್ಡ ಹಗ್ಗವನ್ನು ಹೆಲಿಕಾಪ್ಟರ್ ಮೇಲಿಂದ ಎಸೆಯಲಾಗುತ್ತದೆ. ಹಗ್ಗವನ್ನು ನೋಡಿದ ಸಾಧು ಏನು ಹೇಳ್ತಾರೆ ಗೊತ್ತಾ? ಈ ಹಗ್ಗವನ್ನು ಮೇಲಕ್ಕೆ ಎತ್ತಿಕೊಳ್ಳಿ, ನನ್ನ ಕಾಪಾಡೋಕೆ ದೇವರಿದ್ದಾರೆ, ನನಗೆ ದೇವರ ಮೇಲೆ ತುಂಬಾ ನಂಬಿಕೆ ಇದೆ, ನನ್ನ ನಂಬಿಕೆ ಎಂದಿಗೂ ಸುಳ್ಳಾಗಲ್ಲ, ದೇವರು ನನ್ನ ಕಾಪಾಡ್ತಾರೆ, ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಸಾಧು ಅವರನ್ನು ಕೂಡ ಕಳಿಸುತ್ತಾರೆ. ನೀರು ತುಂಬಾ ಹೆಚ್ಚಾಗಿ ಸಾಧು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುತ್ತಾರೆ. ನಂತರ ಅವರು ದೇವರ ಹತ್ರ ಹೋಗುತ್ತಾರೆ. ಅಲ್ಲಿ ಹೋಗಿ ದೇವರನ್ನ ಕೇಳುತ್ತಾರೆ, ದೇವರೇ, ನನ್ನ ಇಡೀ ಜೀವನ ನಿನ್ನ ಭಕ್ತಿಯಲ್ಲಿ ಕಳೆದೆ, ನನ್ನ ಜೀವನವೇ ನಿನ್ನ ಸಲುವಾಗಿ ಮುಡುಪಾಗಿಟ್ಟೆ, ನಾನು ನನ್ನ ಧ್ಯಾನ ತಪಸ್ಸು ಅಂತ ನಿನ್ನ ಆರಾಧನೆಯಲ್ಲಿ ತೊಡಗಿಕೊಂಡಿದ್ದೆ, ನಿಮ್ಮ ಮೇಲೆ ಇಷ್ಟೊಂದು ನಂಬಿಕೆ ಇದ್ದ ನನಗೆ ಕೊನೆಗೆ ಸಿಕ್ಕಿದ್ದೇನು? ನನ್ನ ಕಾಪಾಡೋಕ್ಕೆ ನೀನು ಬರಲೇ ಇಲ್ಲ, ಕೊನೆಗೆ ನನ್ನ ಸಾವು ಕೂಡ ಆಯಿತು, ಯಾಕೆ ಹೀಗೆ ಮಾಡಿದೆ ಸಾಧು ಭಗವಂತನಲ್ಲಿ ಕೇಳುತ್ತಾರೆ. ಅದಕ್ಕೆ ದೇವರು ಉತ್ತರ ಹೀಗಿತ್ತು ನೋಡಿ. ಅಯ್ಯೋ ಮೂರ್ಖ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ನಾನು ನಿನ್ನ ಕಾಪಾಡೋಕ್ಕೆ ಬಂದಿದ್ದೆ, ನೀನು ಸಹಾಯಕ್ಕೆ ಅಂತ ಬಂದಿದ್ದೆ. ಮೊದಲನೆಯ ಸಲ ಮನುಷ್ಯನ ರೂಪದಲ್ಲಿ ಬಂದಿದ್ದೆ, 2ನೆಯ ಸಲ ದೋಣಿ ಮುಖಾಂತರ, ಹಾಗೂ 3ನೆಯ ಸಲ ಹೆಲಿಕಾಪ್ಟರ್ ಮೂಲಕ ನಿನ್ನ ಸಹಾಯಕ್ಕೆ ಅಂತ ಬಂದೆ. ಆದರೆ ನೀನು ಆ ಯಾವುದೇ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಲಿಲ್ಲ. ನನ್ನ ಕಾಪಾಡೋಕ್ಕೆ ದೇವರು ಬರುತ್ತಾರೆ ಎಂದು ಕೂತುಕೊಂಡೆ. ಇರ್ತೀವಿ, ನನಗೆ ಅದು ಬೇಡ, ಇದು ಬೇಡ, ನನಗೆ ಅದು ಬೇಕು, ಇದು ಬೇಕು, ನಾನು ಅಂದುಕೊಂಡಿದ್ದೆ ನನಗೆ ಬೇಕು ಅಂತ ಹಠ ಹಿಡಿದು ಬಂದ ಅವಕಾಶಗಳು ಕೈತಪ್ಪಿ ಹೋದ ಮೇಲೆ ನಮಗೆ ನಮ್ಮ ತಪ್ಪಿನ ಅರಿವಾಗುತ್ತದೆ. ನನಗೆ ಸಿಕ್ಕ ಸಣ್ಣ ಅವಕಾಶವನ್ನು ನಾನು ಯೂಸ್ ಮಾಡ್ಕೋಬೇಕು. ಮುಂದೆ ಒಂದಿನ ಸಣ್ಣ ಸಣ್ಣ ಅವಕಾಶಗಳು ನಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ನಿಮ್ಮ ಇವತ್ತಿನ ಪರಿಶ್ರಮ ನಾಳೆ ಯಶಸ್ಸಿನ ಗುಟ್ಟು. ನಿಮ್ಮ ಕನಸುಗಳು ಕಠಿಣ ಪರಿಶ್ರಮದಿಂದ ಚಿಕ್ಕ ಸಣ್ಣ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಒಂದು ಗೆಲುವಿನ ಮೆಟ್ಟಿಲನ್ನು ಏರುತ್ತಾ ಹೋಗಿ. ನಿಮ್ಮ ಕೊನೆಯ ಮೆಟ್ಟಿಲನ್ನು ಏರಿದಾಗ ನಿಮಗಾಗುವ ಖುಷಿ ಹಾಗೂ ಸಂತೋಷಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ.